ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸ್ಕಿನ್ ಪ್ಯಾಕ್ ತಂದಿದ್ದೀನಿ. ಈ ಸ್ಕಿನ್ ಪ್ಯಾಕ್ ಹಚ್ಚೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ, ಮುಖದಲ್ಲಿ ಯಾರಿಗೆಲ್ಲ ತುಂಬ ಪಿಂಪಲ್ಸ್ ಇದೆ ಮತ್ತು ತುಂಬ ಡಲ್ಲಾಗಿ ಕಾಣಿಸ್ತಾ ಇದ್ದೀರಾ, ವಯಸ್ಸಾದಂಗೆ ಕಾಣಿಸ್ತಾ ಇದೆ, ಮುಖದಲ್ಲಿ ಕಳೆ ಏನು ಇಲ್ಲೇ ಇಲ್ಲ, ತುಂಬ ಕಪ್ಪಾಗಿದ್ದೀರಾ ಅಂದವಾಗೆಲ್ಲ ಈ ಪ್ಯಾಕ್ನ ಹಚ್ಚೋದ್ರಿಂದ 15 ನಿಮಿಷದಲ್ಲೇ ನಿಮ್ಮ ಮುಖದಲ್ಲಿ ಒಂದೊಳ್ಳೆ ಗ್ಲೋ ನೋಡ್ಬೋದು. ಖಂಡಿತ ಒಂದು ಸತಿ ಟ್ರೈ ಮಾಡಿ. ವಾರದಲ್ಲಿ 2-3 ಸತಿ ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನೋಡ್ಬೋದು. ತುಂಬಾ ಬ್ರೈಟಾಗಿ ಕಾಣಿಸ್ತೀರಾ ಮತ್ತು ಮುಖದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದ್ರೂ ಈ ಪ್ಯಾಕ್ ಹಚ್ಚೋದ್ರಿಂದ ಕಡಿಮೆ ಹಾಗೆ ಬರುತ್ತೆ. ಮತ್ತು ಡ್ರೈ ಸ್ಕಿನ್ನವ್ರು ಯಾಕೆ ಹಚ್ಚಬೇಕು, ಆಯಿಲ್ ಸ್ಕಿನ್ನವ್ರು ಯಾವ ಥರ ಹಚ್ಚಬೇಕು ಎಲ್ಲ ಡೀಟೇಲ್ ಕೊಡ್ತೀನಿ ಬನ್ನಿ. ಮೊದಲಿಗೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ಏನಂದರೆ ಪನ್ನೀರ್ ರೋಸ್. ಇದನ್ನು ತಂದು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಪನ್ನೀರ್ ರೋಸ್ ಬಂದು ನೋಡಿ ಈ ಥರ ಇರುತ್ತೆ. ನೀವು ಸ್ಕಿನ್ಗೆ ಪ್ಯಾಕ್ ಮಾಡ್ತಾ ಇದ್ದೀರಂದರೆ ಈ ಹೂವನ್ನೇ ತೊಗೊಬೇಕು, ಪನ್ನೀರ್ ರೋಸ್ ಹೂವನ್ನು. ಬೇರೆ ರೋಸ್ ಎಲ್ಲ ಬರುತ್ತಲ್ಲ ಆ ಹೂವೆಲ್ಲ ತೊಗೊಬಾರ್ದು. ಇದರಿಂದನೇ ತುಂಬ ಬೆನಿಫಿಟ್ ಇರೋದು. ಇದನ್ನು ಗುಲ್ಕನ್ಗೆ ಬಳಸ್ತಾರೆ, ರೋಸ್ ವಾಟರ್ ಮಾಡ್ತಾರೆ, ಇದರಿಂದ ಕೆಲವೊಂದು ಫುಡ್ಸ್ ಎಲ್ಲ ಮಾಡ್ತಾರೆ. ಈ ರೋಸು ಏನಾದರೂ ಸಿಕ್ಕಿದ್ರೆ ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ವಾರಕ್ಕೊಂದ್ಸತಿ ಈ ಥರ ಪ್ಯಾಕ್ ಮಾಡಿಕೊಂಡು ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ, ಪಿಂಪಲ್ಸ್ ಆಗಲಿ, ಪಿಗ್ಮೆಂಟೇಷನ್ ಇರಲಿ, ಹ್ಯಾಕ್ನಿ ಆಗಲಿ, ಮುಖ ತುಂಬ ಒಣಗಿದ್ರೆ ಇದಕ್ಕೆಲ್ಲದಕ್ಕೂ ಇದು ರಾಮಬಾಣ ಅಂತ ಹೇಳ್ಬೋದು. ಇವಾಗ 1 ಸ್ಪೂನ್ ನಾನು ಪನ್ನೀರ್ ರೋಸ್ ಪೌಡರ್ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು ಬೇಸನ್ ಪೌಡರ್ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಬಂದು ಮೊಸರು ತಗೊಂಡಿದ್ದೀನಿ. ಆಯಿಲ್ ಸ್ಕಿನ್ನವರಾದರೆ ಈ 3 ಅಪ್ಲೈ ಮಾಡಿ. ಆದರೆ ಡ್ರೈ ಸ್ಕಿನ್ನವರಾದರೆ ಮೊಸರು ಬದಲು ಹಾಲನ್ನ ಕಾಯಿಸ್ತೀರಾ, ಹಸೇದಿರುತ್ತಲ್ವ ಆ ಹಾಲನ್ನ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಸ್ಕಿನ್ನವ್ರು ಅಪ್ಲೈ ಮಾಡಿರಿ. ಆಯಿಲ್ ಸ್ಕಿನ್ನರ್ ಆದರೆ ಮೊಸರನ್ನ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ಇದನ್ನು ಒಂದು 15 ನಿಮಿಷ 10 ನಿಮಿಷ ಮುಖದ ಮೇಲೆ ಬಿಟ್ಟು ಆಮೇಲೆ ಮುಖ ತೊಳ್ಕೊಳೋದ್ರಿಂದ ನಿಮಗೆ ಅಲ್ಲೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು ಸತಿ ಅಪ್ಲೈ ಮಾಡೋದ್ಮೇಲೇನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ವಾರದಲ್ಲಿ 2-3 ಸತಿ ಇಲ್ಲಾಂದರೆ ವಾರಕ್ಕೆ 1 ಸತಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ದಿನ ಒಂದೊಳ್ಳೆ ಗ್ಲೋ ಕೊಡುತ್ತೆ ಮತ್ತು ಶೈನಿಂಗ್ ಕೊಡುತ್ತೆ, ಬ್ರೈಟ್ ಆಗುತ್ತೆ. ಪಿಂಪಲ್ಸ್ ಇರುತ್ತಲ್ವ ಮಾರ್ಕು ಮತ್ತು ಪಿಂಪಲ್ಸ್ ಬರ್ದಿದ್ದಂಗೆ ತಡೆಯುತ್ತೆ. ಮುಖದಲ್ಲಿ ತುಂಬ ಧೂಳು, ಡಸ್ಟು ಏನೇ ಪ್ರಾಬ್ಲಮ್ ಇದ್ರೂ ಈ ರೋಸು ಪನ್ನೀರ್ ರೋಸ್ ಪೌಡರಿಂದ ಎಲ್ಲನೂ ರಿಮೂವ್ ಆಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಿಮಗೇನಾದರೂ ಈ ಹೂವು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲೆಲ್ಲ ಇದ್ರ ಪೌಡರ್ ಸಿಗುತ್ತೆ, ಬೈ ಮಾಡಿ ತಗೊಂಡು ನೀವು ಮುಖಕ್ಕೆ ಹಚ್ಬೋದು. ಆದರೆ ಅದರಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ. ಆದರೆ ನಿಮಗೆ ಡೈರೆಕ್ಟಲ್ಲಿ ಮಾರ್ಕೆಟ್ಗೆ ಹೋಗಿ ರೋಸ್ ಹೂವು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ನಾನು ತೋರಿಸಿದ್ದೀನಿ ಅದು ಯಾವ ಥರ ಇರುತ್ತೆ ಹೂವು ಅಂತ. ಆ ಥರದ್ದು ನೋಡಿ ಹೂವನ್ನು ತಗೊಂಬಂದು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿ ಈ ಥರ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಅದರಿಂದ ರೋಸ್ ವಾಟ್ರ್ ಕೂಡ ಮಾಡ್ಬೋದು. ತುಂಬ ಈಸಿ, ಮನೆಯಲ್ಲೇ ನಾವು ಒಂದೊಳ್ಳೆ ರೋಸ್ ವಾಟ್ರ್ ಮಾಡ್ಕೊಬೋದು. ಮತ್ತು ಅದನ್ನು ಫುಡ್ ಕಲರ್ ಥರ ಮಾಡಿಕೊಂಡು ನಾವು ಅಡುಗೆ ಮಾಡುವಾಗ ಅಡುಗೆಗೆ ಕೂಡ ಬಳಸ್ಕೊಬೋದು. ಮತ್ತು ಪನ್ನೀರ್ ರೋಸ್ ಆ ಹೂದಲ್ಲಿ ಆ್ಯಕ್ಟಿವ್ ಬ್ಯಾಕ್ಟೀರಿಯಾಗಳ ಗುಣಗಳು ಹೊಂದಿರುವುದರಿಂದ ಮೊಡವೆ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಚರ್ಮದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದ್ದರೆ ಎಣ್ಣೆ ಅಂಶನ ರಿಮೂವ್ ಮಾಡಿ ನಮ್ಮ ಸ್ಕಿನ್ನ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಬೆನಿಫಿಟ್ ಇದೆ. ಖಂಡಿತ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟ್ ಏನು ಅಂತ. ಇದ್ರ ಬಗ್ಗೆ ತುಂಬ ಜನ ತುಂಬ ಸತಿ ಎಲ್ಲರೂ ತಿಳಿಸಿದ್ದಾರೆ. ನಾನು ಟ್ರೈ ಮಾಡೋದ್ರಿಂದ ಇದ್ರ ಬಗ್ಗೆ ನಿಮ್ಮ ಜೊತೆನೂ ಟ್ರೂ ಆಗಿ ಹೇಳ್ತಾ ಇದ್ದೆ. ಈ ಹೂವಲ್ಲಿ ರೋಸ್ ವಾಟ್ರ್ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ನೈಟು ರೋಸ್ ವಾಟ್ರನ್ನು ಮುಖದ ಮೇಲೆ ಅಪ್ಲೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಪಿಂಪಲ್ಸು, ಮೊಡವೆಗಳು ಮತ್ತು ಮುಖದಲ್ಲಿ ಏನಾದರೂ ಡಲ್ ಇದ್ದರೆ ಇದೆಲ್ಲನೂ ರೋಸ್ ವಾಟ್ರಿಂದನೇ ರಿಮೂವ್ ಆಗುತ್ತೆ. ಅಷ್ಟೊಂದು ಈ ರೋಸ್ಗೆ ಶಕ್ತಿ ಇದೆ. ಖಂಡಿತ ಪನ್ನೀರ್ ರೋಸ್ ಏನಾದರೂ ನಿಮ್ಗೆ ಸಿಕ್ಕಿದ್ರೆ ಮಿಸ್ ಮಾಡ್ಕೊಬೇಡಿ, ಅದನ್ನು ತಂದು ಸ್ಟೋರೇಜ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಅದನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು
ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಕಳು ಕೂಡ, ಕೆಲವು ಮಕ್ಕಳು ತುಂಬ ಬಿಸಿಲಲ್ಲಿ ಓಡಾಡಿ ಡಲ್ಲಾಗಿರ್ತಾರಲ್ವ, ಅವ್ರು ಕೂಡ ಇದನ್ನು ಹಚ್ಚೋದ್ರಿಂದ ಏನು ಒಂದು ಸ್ವಲ್ಪ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ನೀವು ಇದೇ ರೋಸ್ ಹೂವನ್ನ ತೊಗೊಬೇಕು. ನಾರ್ಮಲ್ ರೋಸ್ ಹೂವನ್ನ ಏನಾದರೂ ನೀವು ತೊಗೊಂಡು ಅಪ್ಲೈ ಮಾಡೋದಾದರೆ ಮುಖ ಎಲ್ಲ ಸ್ವಲ್ಪ ರ್ಯಾಷಸ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ. ಹಂಗಾಗಿ ನೀವು ರೋಸನ್ನ ಪನ್ನೀರ್ ರೋಸು ತೊಗೊಬೇಕು, ಇಲ್ಲಾಂದರೆ ಗುಲ್ಕನ್ ರೋಸ್ ಹೂವು ಅಂತ ಹೇಳಿದ್ರೂ ಕೊಡ್ತಾರೆ. ಇದನ್ನು ಜಾಸ್ತಿ ಬಳಸೋದು ಗುಲ್ಕನ್ ಮಾಡುವಾಗ ಇದೇ ರೋಸನ್ನ ಬಳಸೋದು. ಸೊ ನನಗೆ ಈ ರೋಸ್ ಹೂವು ಎಲ್ಲಿ ಸಿಕ್ತು ಅಂದರೆ ನಮ್ಮ ಅಕ್ಕ ಅವರು ತೋಟದಲ್ಲಿ ಬೆಳೆಸಿದ್ದಾರೆ. ನಾನು ಊರಿಗೆ ಹೋದಾಗೆಲ್ಲ ಒಂದಷ್ಟು ಕಿತ್ಕೊಂಬಂದು ದೇವ್ರಿಗಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊತೀನಿ. ಇದು ದೇವ್ರ ಮನೇಲಿ ಇಟ್ಟಿದ್ರೆ ಎಷ್ಟು ಘಮ ಘಮ ಅನ್ನುತ್ತೆ ಗೊತ್ತಾ, ಅಷ್ಟು ಸ್ಮೆಲ್ ಇದು, ಅಷ್ಟು ಚೆನ್ನಾಗಿರುತ್ತೆ ಇದ್ರ ಪರಿಮಳ. ಹಾಗೆ ಇದರಿಂದ ನಾವು ರೋಸ್ ವಾಟ್ರು ಮತ್ತು ಸ್ವೀಟು ಈ ಥರ ಎಲ್ಲ ಮಾಡ್ಕೊಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಡುಗೆನೂ ಅಷ್ಟೇ, ಮತ್ತು ನಮ್ಮ ಸ್ಕಿನ್ನೂ ಅಷ್ಟೇ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಹೂವನ್ನು ಚೆನ್ನಾಗಿ ಕುದಿಸ್ಬಿಟ್ಟು ನೀರು ಕುಡಿಯೋದ್ರಿಂದ ತಲೆಗೆ ಮತ್ತು ನಮ್ಮ ಸ್ಕಿನ್ಗೆ, ಹೇರ್ಗೆ, ದೇಹದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಇದರಿಂದ ತುಂಬಾ ಒಳ್ಳೆಯದು. ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆ, ಹೇಳೋಕ್ಕೋದ್ರೆ ಇನ್ನೂ ಎಷ್ಟೊಂದು ಬೆನಿಫಿಟ್ ಇದೆ ಈ ರೋಸಲ್ಲಿ. ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ನಾನು ಒಂದು 10-15 ನಿಮಿಷ ಬಿಟ್ಟು ಮುಖ ತೊಳ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ರಿಸಲ್ಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಒಂದೇ ವಾಶಲ್ಲಿ, ಒಂದೇ ಅಪ್ಲೈಲಿ ಮುಖ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು. ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕು, ಇಲ್ಲಾಂದರೆ ಬಿಸಿಲಲ್ಲಿ ಓಡಾಡಿ ಬಂದು ತುಂಬ ಡಲ್ಲಾಗಿದ್ದೀನಿ ಅಂದಾಗ ಇದನ್ನು ಅಪ್ಲೈ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆದಷ್ಟು ಸಂಜೆ ಹೊತ್ತು ಅಪ್ಲೈ ಮಾಡಿ, ಯಾಕಂದರೆ ಬೆಳಗ್ಗೆ ಎಲ್ಲ ಚೆನ್ನಾಗಿ ಓಡಾಡಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಬಿಸಿಲಲ್ಲಿ ಟ್ಯಾನ್ ಆಗಿರ್ತೀರಿ. ಸಂಜೆ ಟೈಮಲ್ಲಿ ಇದನ್ನು ಅಪ್ಲೈ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮುಖ ತೊಳೆಯೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಮತ್ತೆ ನಾವು ಈಚೆ ಕಡೆ ಏನು ಹೋಗಲ್ಲಲ್ವ, ರಾತ್ರಿ ಹಾಗೆ ಊಟ ಮಾಡಿ ಮಲ್ಕೊತೀರಿ, ಆವಾಗ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಫೇಸ್ ಪ್ಯಾಕು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.